ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಈಸಿ ಬೇಗ ಆಗುವಂಥ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಸಾರಿ ಕುಚ್ಚು ಡಿಸೈನ್. ಇದು ಈಸಿ ಡಿಸೈನ್. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ 0.95 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಆಮೇಲೆ ಈ ಥರದ ಹಾರ್ಟ್ ಶೇಪಿನ ಬೀಡ್ಸ್ ತಗೊಂಡಿದ್ದೀನಿ. ಈ ಥರದ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡಿನಿ ಯಾವಾಗ ನನಗೆ. ಆಮೇಲೆ 3 ಚೈನ್ ಮಾಡಿಕೊಂಡು ಇದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ ಈ ಥರ. ಈಗ ಈ ಹಾರ್ಟ್ ಶೇಪ್ ಬೀಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಅಗಲ ಸೈಡ್ ಕ್ರೋಶೆ ಹುಕ್ಗೆ, ಆಮೇಲೆ ಸಣ್ಣ ಸೈಡು ದಾರಕ್ಕೆ ಸೇರಿಸೋ ಥರ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ಆಮೇಲೆ ಅದನ್ನು ಬಟ್ಟೆಗೆ ನೋಡಿ ಸೇರಿಸ್ಕೊಳ್ಳಿ ಈ ಥರ. ಆಮೇಲೆ 3 ಚೈನು ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಇದು ಬಟ್ಟೆಗೆ ಲಾಕ್, ಮತ್ತೆ ಬೀಡ್ಸ್ ಇದೇ ಥರ ಬೀಡ್ಸು. ಮತ್ತೆ ಅದೇ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ಪ್ರತಿ ಸಾರಿನೂ ಒಂದೇ ರೀತಿ ಸೇರಿಸ್ಕೊಳ್ಳಿಲ್ಲ ಅಂತ ಚೆನ್ನಾಗಿ ಕಾಣಿಸಲ್ಲ. ಅಗಲ ಸೈಡು ಹುಕ್ಕಿಗೆ, ಸಣ್ಣ ಸೈಡು ಎದುರೆ ಈ ಥರ. ನೀವು ಉಲ್ಟಾ ಮಾಡಿ ಹಾಕಿದರೆ ಒಂದು ಆ ಕಡೆ ಮುಖ ಒಂದು ಈ ಕಡೆ ಮುಖ ಆದರೆ ಚೆನ್ನಾಗಿರಲ್ಲ. ಒಂದೇ ರೀತಿ ಮಾಡ್ಕೊಳ್ಳಿ. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ ಇದೇ ಥರ ಬೀಡ್ಸ್. ಇದೇ ಥರ ಮಾಡ್ಕೊಂಡು ಹೋಗಿ 2 ಬ್ಲಾಕು 3 ಚೈನ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಕೊನೆಯಲ್ಲಿ ಒಂದೇ 3 ಚೈನು. ಇಷ್ಟೇ ಮಾಡ್ಕೊಂಡು ಸ್ಟಾಪ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ, ಬೀಡ್ಸ್ ಸೇರಿಸಿ ಈ ಥರ ಮಾಡಿ. ಈಗ ಮತ್ತೆ 2 ಆರ್ಚ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪು ದಾರ ಕಟ್ ಮಾಡಿ ಇಲ್ಲಿ ಬೇರೆ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದೇ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡ್ಮೇಲೆ ಇದೀಗ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ಸೇರಿಸಿದ ಮೇಲೆ ಫಸ್ಟ್ 3 ಚೈನ್ ಇರುತ್ತಲ್ವ, ಅಲ್ಲಿ 3 ಚೈನ್ ಹಾಕಿ ಬೀಡ್ ಹಾಕಿರೋದು. ಅದಕ್ಕೆ ಈ ಸೇರಿಸಿದಲ್ಲಿಂದಲೇ ಈ ಥರ ಜಾಯಿನ್ ಮಾಡಿದ ಮೇಲೆ ಇಲ್ಲಿ ಬೇರೆ ಏನು ಮಾಡಲಿಕ್ಕಿಲ್ಲ. ಸೇರಿಸಿದ ಕೂಡಲೇ ಇಲ್ಲಿಂದ ಈ ಬೀಡ್ ಹಿಂದಿನ ದಾರದಲ್ಲಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಇಲ್ಲಿ ಈ ಡಬಲ್ ಕ್ರೋಶೆ ಮಧ್ಯದಲ್ಲಿ ಜಾಗ ಇರುತ್ತೆ, ಆ ಜಾಗಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಈ ಬೀಡ್ ಹಿಂದಿನ ದಾರ ಇದೆಯಲ್ವ ಅದರಲ್ಲಿ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿಕೊಂಡು ನೋಡಿ ಈ ಗ್ಯಾಪಲ್ಲಿ ಪೀಕೋ, ಇಲ್ಲಿ ಪೀಕೋ ಈ ಥರ. ಇನ್ನೊಂದು ಡಬಲ್ ಕ್ರೋಶೆ 3 ಚೈನು, ಆಮೇಲೆ ಈ 2 ಡಬಲ್ ಕ್ರೋಶೆ ಮಧ್ಯೆ ಇಲ್ಲಿ ಜಾಗ ಇದೆ, ಈ ಜಾಗದಲ್ಲಿ ಇಲ್ಲಿ ಆ ಡಬಲ್ ಕ್ರೋಶೆ ಮೇಲೆ ಪೀಕೋ. 3 ಪೀಕೋ ಆಯಿತು. 4ನೇ ಪೀಕೋ ಮಾಡ್ತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳಿ, ಪೀಕೋ 4 ಪೀಕೋ ಮಾಡ್ಕೊಂಡಿದ್ದೀನಿ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇದನ್ನು ಈ ದಾರದಲ್ಲೇ ಲಾಕ್ ಮಾಡಿ, ಬೀಡ್ ಹಿಂದಿನ ದಾರದಲ್ಲಿ. ಆಮೇಲೆ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ 3 ಈ ಥರ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 2 ಚೈನು, ಮತ್ತೆ ಡಬಲ್ ಕ್ರೋಶೆ ಇಲ್ಲಿ
ಆಮೇಲೆ 3 ಚೈನು. ಈ ಡಬಲ್ ಕ್ರೋಶೆಯಲ್ಲಿ ಪೀಕೋ ಈ ಥರ, ಮತ್ತೆ ಡಬಲ್ ಕ್ರೋಶೆ ಇದೇ ಥರ 4 ಪೀಕೋ. ಸ್ಟಾರ್ಟಿಂಗ್ 4 ಪೀಕೋ ಹಾಕಿರೋದು, ಈಗಲೂ 4. ಈ ಥರ ಮಾಡ್ಕೊಂಡು ಬನ್ನಿ. ನೋಡಿ, ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ. ಇದು ಬೀಡ್ನ ಹಿಂದಿನ ದಾರದಲ್ಲಿ ಮಾಡ್ತಾ ಇದ್ದೀನಿ ನಾನು. 3 ಚೈನು, ಪೀಕೋ, ಇನ್ನೊಂದು 1 2 3 ಪೀಕೋ ಆಗಿದೆ. ಇದು 4ನೇದು ಪೀಕೋ. ಈಗ ಇದನ್ನು ನೆಕ್ಸ್ಟ್ 3 ಚೈನ್ನ ಲಾಕ್ ಇದೆಯಲ್ಲ, ಇಲ್ಲಿ ಮಿಡ್ಲಿ ಲಾಕು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚು. ಈ ಮಧ್ಯೆ 3 ಚೈನ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಕುಚ್ಚು ಹಾಕ್ಕೊಳ್ಳೋದು. 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ಈಗ ಇಲ್ಲಿಂದಲೇ ಈ 3 ಚೈನ್ ಲಾಕ್ ಇದೆಯಲ್ವ, ಅಲ್ಲಿಂದಲೇ ನೆಕ್ಸ್ಟ್ ಆರ್ಚ್ ಇಲ್ಲಿಂದ ಶುರು ಮಾಡ್ಕೊಳ್ಳೋದು. ಇಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಪೀಕೋ ಮಾಡ್ಕೊಳ್ಳಿ. ಈ ಥರ ಈಗ 2 ಚೈನು, ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ, ಆಮೇಲೆ ಇಲ್ಲಿ ಲಾಕು, ಮತ್ತು 3 ಸಿಂಗಲ್ ಕ್ರೋಶೆ. ಆಮೇಲೆ 2 ಚೈನು, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಪೀಕೋ. ಲಾಕ್. ಈ ಥರ 4 ಪೀಕೋ ಮಾಡಿದ್ದೀನಿ. ಇದನ್ನು ನೆಕ್ಸ್ಟು ಈ ಲಾಕಲ್ಲಿ ಲಾಕ್. ಆಮೇಲೆ ಇಲ್ಲಿಂದ ನೆಕ್ಸ್ಟ್ ಬೀಡ್ಗೆ ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಈ ಮಧ್ಯದ 3 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಅಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಕುಚ್ಚು ಸೇರಿಸಿ ತೋರಿಸ್ತೀನಿ ನಾನು. ಚೆನ್ನಾಗಿ ಕಾಣಿಸುತ್ತೆ ಇದು. ಸಿಂಪಲ್ ಡಿಸೈನು, ಈಸಿ ಡಿಸೈನು. ನೀವು ಸಿಂಪಲ್ ಸ್ಯಾರಿಗಳಿಗೆಲ್ಲ ಮಾಡ್ಕೋಬೋದು. ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ, ಬಟರ್ಫ್ಲೈ ಥರ ಕಾಣಿಸುತ್ತೆ. ಇದು ಬಟರ್ಫ್ಲೈ 2 ವಿಂಗ್ಸು ಮತ್ತು ಮಧ್ಯದಲ್ಲಿ ಕೊಚ್ಚು ಒಂಥರ ಬಟರ್ಫ್ಲೈ ಬಾಡಿ ಥರ ಆ ಥರ ಕಾಣಿಸುತ್ತೆ. ಇದು ಬಟರ್ಫ್ಲೈ ವಿಂಗ್ ಆರ್ಚ್ ಕುಚ್ಚು ಅಂತ ಹೇಳ್ಬೋದು ನೀವು, ಅಥವಾ ಫ್ಲವರ್ ಅಂತ ಹೇಳಿ, ಏನೇ ಹೇಳಿ. ಆದರೆ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಆಗಿದೆ, ಈಸಿಯಾಗಿದೆ, ಬೇಗ ಆಗುವಂಥದ್ದು. 2 ಸ್ಟೆಪ್ ನೋಡಿ. ಫಸ್ಟ್ ಬೇಸು, ಆಮೇಲೆ ಡಿಸೈನ್, ಆಮೇಲೆ ಕುಚ್ಚು, ಅಷ್ಟೇ. ಹೆಚ್ಚು ಅಂದರೆ 1-1.5 ಗಂಟೆ ಒಳಗಡೆ ಆಗುತ್ತೆ ಇದು ಪೂರ್ತಿ ಸೀರೆ. ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.